ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫಿನ್ ಮಾಸ್ಟರ್ ಕ್ಲಾಸ್. ಇವತ್ತಿನ ನಾವು ಈ ವಿಡಿಯೋದಲ್ಲಿ ನಿಮಗೆ ನ್ಯೂ ಐ ಪಿ ಒ ಎಕ್ಸೆಲ್ ಸಾಫ್ಟ್ನ ಯಾವ ರೀತಿ ಅಪ್ಲೈ ಮಾಡಬೇಕು ಥ್ರೂ ಎಸ್ ಬಿ ಐ ಸೆಕ್ಯೂರಿಟೀಸ್ ಅಂತ ನಿಮಗೆ ಗೈಡ್ ಮಾಡ್ತೀನಿ. ಬಿಫೋರ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಫೈನಾನ್ಷಿಯಲ್ಸ್ ಕೂಡ ತೋರಿಸ್ಕೊಡ್ತೀನಿ. ಕಂಪ್ನಿ ಬೆಟರ್ ಇದೆಯಾ ಇಲ್ವಾ ಅನ್ನೋದು ಜಸ್ಟ್ ಲೆಟ್ಸ್ ವಾಕ್ ಥ್ರೂ. ಎಸ್ ಬಿ ಐ ಸೆಕ್ಯೂರಿಟೀಸ್ ಆ್ಯಪ್ನ ಓಪನ್ ಮಾಡಿದ್ರೆ ಬಾಟಮಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಐ ಪಿ ಒ ಅಂತ ಆಪ್ಷನ್ ಇರುತ್ತೆ. ಐ ಪಿ ಒ ಮೇಲೆ ಕ್ಲಿಕ್ ಮಾಡಿ. ಐ ಪಿ ಒ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಪರ್ಟಿಕ್ಯುಲರ್ ಐ ಪಿ ಒಸ್ ಏನು ಓಪನ್ಸ್ ಇದೆ ಆ ಓಪನ್ ನಿಮಗೆ ತೋರಿಸುತ್ತೆ. ಎಕ್ಸೆಲ್ ಟೆಕ್ನಾಲಜೀಸ್ ಲಿಮಿಟೆಡ್ ಬಂದ್ಬಿಟ್ಟು ನಿಮಗೆ 19th 21st ನೀವು ಅಪ್ಲೈ ಮಾಡ್ಬೋದು. ನಥಿಂಗ್ ಬಟ್ ಟುಮಾರೋ ವಿಲ್ ಬಿ ಅ ಲಾಸ್ಟ್ ಡೇಟ್, ರೈಟ್? ಟುಮಾರೋ ವಿಲ್ ಬಿ ಲಾಸ್ಟ್ ಡೇಟ್. ನಿಮಗೇನಾಗುತ್ತೆ, ಇವಾಗ ಎಕ್ಸೆಲ್ ಸಾಫ್ಟ್ವೇರ್ ಟೆಕ್ನಾಲಜೀಸ್ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೋ ಮೋರ್ ಮೇಲೆ ಕ್ಲಿಕ್ ಮಾಡಿ. ನೋ ಮೋರಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಲ್ಟಿಮೇಟ್ಲಿ ಏನಾಗುತ್ತೆ, ಯಾವಾಗ ನಿಮಗೆ ಅಲಾಟ್ಮೆಂಟ್ ಡೇಟ್ ಇದೆ, ಯಾವಾಗ ಲಿಸ್ಟಿಂಗ್ ಆಗುತ್ತೆ ಅಂತ ತೋರಿಸ್ತಿದೆ. ಇವ್ರು ಬಂದ್ಬಿಟ್ಟು 500 crores ಮಾರ್ಕೆಟಲ್ಲಿ ರೈಸ್ ಮಾಡ್ತಿದ್ದಾರೆ. 24th ಅಲಾಟ್ಮೆಂಟ್ ಆಗುತ್ತೆ. 25th ನಿಮಗೆ ಶೇರ್ಸ್ನ ಅಲೋಕೇಶನ್ ಆಯಿತು ಅಂದರೆ ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಐ ಪಿ ಒ ಬಂದ್ಬಿಟ್ಟು ಅರೌಂಡ್ 6 times ನಿಮಗೆ ಸಬ್ಸ್ಕ್ರಿಪ್ಷನ್ ಕೂಡ ಆಗಿದೆ. ಕಂಪ್ನಿ ಬಗ್ಗೆ ತಿಳ್ಕೊಬೇಕು ಅಂದರೆ ಅಬೌಟ್ ಕಂಪ್ನಿ ಮೇಲೆ ಕ್ಲಿಕ್ ಮಾಡಿ. ಇದು ಬಂದು ಟೋಟಲಿ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಆಗಿದೆ. ಇದು ಎಕ್ಸೆಲ್ ಕಂಪ್ನೀಸ್ ಇದೆ ಅಂದರೆ ಸ್ಯಾಫ್ ಆಗ್ಬೋದು, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಆಗ್ಬೋದು, ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗ್ಬೋದು. ಇದು ವರ್ಲ್ಡ್ ವೈಡಲ್ಲಿ ಏನಾಗುತ್ತೆ, ಎಲ್ಲರಿಗೂ ಆನ್ಲೈನ್ ಪ್ಲಾಟ್ಫಾರ್ಮ್ ಥರ ಸಿಗ್ತಾ ಇದೆ. ನೀವು ಸಬ್ಸ್ಕ್ರಿಪ್ಷನ್ ರೇಟ್ಸ್ನ ನೋಡೋದಾದರೆ ನೀವು ನೋಡ್ಬೋದು. ಇನ್ಸ್ಟಿಟ್ಯೂಷನ್ಸ್ ಇನ್ವೆಸ್ಟರ್ಸ್ ಬಂದ್ಬಿಟ್ಟು ನಿಮಗೆ ಎಷ್ಟು ಸಲ ಸಬ್ಸ್ಕ್ರಿಪ್ಷನ್ ಆಗಿದ್ದಾರೆ, ನಾನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಎಷ್ಟು ಜನ ಮಾಡಿದ್ದಾರೆ, ರಿಟೇಲ್ ಇನ್ವೆಸ್ಟ್ಮೆಂಟ್ಸ್ ಎಷ್ಟು ಟೈಮ್ಸ್ ಮಾಡಿದ್ದಾರೆ ಅಂತ. ಇಲ್ಲಿ ಟೋಟಲ್ ಬಂದ್ಬಿಟ್ಟು ನಿಮಗೆ 6.89 times, ನಾನು ಹೇಳಿದಂಗೆ 6 times ಆ್ಯಂಡ್ ಎಬೋ ಸಬ್ಸ್ಕ್ರಿಪ್ಷನ್ ಆಗಿದೆ. ಸ್ಟ್ರೆಂತ್ ಮತ್ತು ರಿಸ್ಕಲ್ಲಿ ನೋಡೋದಾದ್ರೆ ನಿಮಗೆ ಕಂಪ್ಲೀಟ್ಲಿ ಡೀಟೇಲ್ಸ್ ಸಿಗುತ್ತೆ, ಏನು ಸ್ಟ್ರೆಂತ್ ಇದೆ, ಏನು ರಿಸ್ಕ್ ಇದೆ ಅಂತ ಕಂಪ್ನಿ ಬಗ್ಗೆ. ಗೋಯಿಂಗ್ ಟು ಲೈಕ್ ಫೈನಾನ್ಷಿಯಲ್ಸ್ ಅಂತ ಬಂದಾಗ ನೀವು ನೋಡ್ಬೋದು. ಪ್ರಾಫಿಟ್ ಅಂತ ಬಂದಾಗ 2024 12 crores ಪ್ರಾಫಿಟ್ನ ಡಿಕ್ಲೇರ್ ಮಾಡಿದ್ದಾರೆ. ಬಟ್ 2023 22 crores ಆಗಿತ್ತು. ಅಲ್ಲಿ ನೀವು ನೋಡ್ಬೋದು ಪ್ರಾಫಿಟ್ ಡಿಪ್ ಆಗಿದೆ ಅಂತ. ಬಟ್ ಪ್ರಾಫಿಟ್ ಡಿಪ್ ಆಗೋಕ್ಕೆ ಕಾರಣ ಏನು ಅಂತಂದರೆ ಅವ್ರದ್ದು ಅರ್ಲಿಯರ್ ಡೆಟ್ನ ಕಂಪ್ನಿನ ಸ್ವಲ್ಪ ಕ್ಲಿಯರ್ ಮಾಡಿದ್ದಾರೆ. ಯಾವಾಗ ಡೆತ್ ಕ್ಲಿಯರ್ ಮಾಡ್ತಾರೆ ಅವ್ರ ಪ್ರಾಫಿಟಬಿಲಿಟಿಲಿ ಅಡ್ಜಸ್ಟ್ ಮಾಡಿದ್ರು, ಹಾಗಾಗಿ ನಿಮಗೆ ಪ್ರಾಫಿಟ್ ಕಡಿಮೆ ಆಗಿದೆ. ನೀವು ಟೋಟಲ್ ಅಸೆಟ್ ನೋಡ್ಬೋದು. ಟೋಟಲ್ ಅಸೆಟ್ ನೋಡಿದ್ರೆ ಈಕ್ವಲೆಂಟಾಗಿ ಮ್ಯಾನೇಜ್ಮೆಂಟ್ ಮಾಡ್ತಾಯಿದ್ದಾರೆ. 2023 493 crore ಇತ್ತು. 2024 480 crores ಇತ್ತು. ನೀವು ರೆವೆನ್ಯೂ ಕೂಡ ನೋಡೋದಾದ್ರೆ ಏನಾಗಿದೆ, ಸ್ಟ್ಯಾಗ್ನೆಂಟ್ ಆಗ್ತದೆ. ಮತ್ತಂದರೆ ಲಿಟಲ್ ಬಿಟ್ ಏನೋ ಸ್ಟ್ಯಾಗ್ನೆಂಟಿಂದ ಮೂಮೆಂಟಮ್ ಕಾಣಿಸ್ತದೆ. 2023 195 crores ಇತ್ತು, ಇವಾಗ 198 crores ಆಗಿದೆ. ಅಲ್ಟಿಮೇಟ್ಲಿ ಇಲ್ಲಿ ಕರೆಂಟ್ ಮಾರ್ಕೆಟ್ ಬಸ್ಸಲ್ಲಿ ನೋಡಿದ್ರೆ ನಿಮಗೆ ಅರೌಂಡ್ ಮೋರ್ ದೆನ್ 13% ಗ್ರೇ ಮಾರ್ಕೆಟ್ ತೋರಿಸಿದೆ. ಹಾಗಾಗಿ ಈ ಪರ್ಟಿಕ್ಯುಲರ್ ಐ ಪಿ ಒ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ಇಲ್ಲ ಬೆಟ್ ಮಾಡೋದ್ರಲ್ಲಿ ಓಕೆ. ನಿಮಗೆ ಇಮಿಡಿಯೇಟ್ಲಿ ಲಿಸ್ಟಿಂಗ್ ಟೈಮಲ್ಲಿ ಮೇ ಬಿ ಮೋರ್ ದೆನ್ ಡಬಲ್ ಡಿಜಿಟ್ ಗ್ರೋತ್ ಸಿಗ್ಬೋದು ಅಂತ ನನ್ನ ವ್ಯೂ ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್. ಪ್ಲೀಸ್ ಬಿಫೋರ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೊಂದ್ಸಲಿ ನಿಮ್ಮ ಫೈನಾನ್ಷಿಯಲ್ ಕನ್ಸೆಂಟ್ನ ತಿಳ್ಕೊಂಡು ಅಪ್ಲೈ ಮಾಡಿ. ನೆಕ್ಸ್ಟ್ ನಿಮ್ಮ ಸ್ಟೆಪ್ ಜಸ್ಟ್ ಅಪ್ಲೈನ ಕ್ಲಿಕ್ ಮಾಡಿ. ಅಪ್ಲೈನ ಕ್ಲಿಕ್ ಮಾಡಿದ್ರೆ ನಿಮಗೆ ಕ್ವಾಂಟಿಟಿ ಕೇಳುತ್ತೆ, ಎಷ್ಟು ಕ್ವಾಂಟಿಟಿ ಬೇಕಂತ ಚೆಕ್ ಮಾಡಿಬಿಟ್ಟು ಪ್ಲೇಸ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಬರುತ್ತೆ, ಕನ್ಫರ್ಮ್ ಮಾಡಿ. ಇಷ್ಟು